ಗೈಸ್, ವೆಲ್ಕಮ್ ಟು ಅವರ್ ಚಾನೆಲ್ ಮಾಡಿ ತಿನ್ನೋಣ. ಇವತ್ತು ನಾನು ಚೀಸಿ ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪಾಪ ರಿಕ್ವೆಸ್ಟ್ ಮಾಡಿದ್ದೆಲ್ಲ ಮಾಡ್ತಾರೆ ನಮ್ಮ ಅತ್ತಿಗೆ. ಫಸ್ಟ್ ನಾನು ಒಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಹೀಟ್ ಆಗೋ ತನಕ ವೆಯ್ಟ್ ಮಾಡೋಣ. ಇವಾಗ ಹೀಟ್ ಆಗಿದೆ. ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಸಾಫ್ಟಾಗಿ ಫ್ರೈ ಆಗಬೇಕು, ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಫ್ರೈ ಆಗಿದ್ಮೇಲೆ ನಾವು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಗಾರ್ಲಿಕ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದೂ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಹೇಗೆ ಫ್ರೈ ಆಗಿದೆ ಅಂತ. ಫುಲ್ಲು ಸಾಫ್ಟಾಗಿ ಟೆಕ್ಸ್ಚರ್ ಬರೋ ಥರ ಫ್ರೈ ಆಗಬೇಕು. ಆಮೇಲೆ ಗ್ರೀನ್ ಕಲರ್ ಕ್ಯಾಪ್ಸಿಕಮು ಮತ್ತು ರೆಡ್ ಕಲರ್ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಜೊತೆಗೆ ಬೇರೆ ಕಲರ್ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು. ಸೊ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಈಗ ಖಾರಕ್ಕೆ ಪೆಪ್ಪರು, ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಸಾಫ್ಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ನಮ್ಮ ಮ್ಯಾಕರೋನಿನ ಈ ವೆಜಿಟೇಬಲ್ಸ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಪಾಸ್ತಾಗೆ ವೈಟ್ ಸಾಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಒಂದು ಕಡಾಯಿಯಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹೀಟ್ ಆದಮೇಲೆ ನಾನು ಕಾರ್ನ್ ಸ್ಟಾರ್ಚ್ ಅಥವಾ ಮೈದಾನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮೈದಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ರೋಸ್ಟ್ ಆಗಿಬಿಡತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಕ್ರೀಮಿಯಾಗಿ ಟೆಕ್ಸ್ಚರಾಗಿ ಬರೋದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. ಇದನ್ನು ಕಲಿಸ್ತಾನೆ ಹಾಕೋಬೇಕು, ಇಲ್ಲಾಂದರೆ ಕೆಳಗಡೆ ಅಂಟ್ಕೊಬಿಡುತ್ತೆ. ಈಗ ಖಾರಕ್ಕೆ ನಾನು ಚಿಲ್ಲಿ ಫ್ಲೇಕ್ಸು, ಪೆಪ್ಪರು ಮತ್ತು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದರೆ ಎಕ್ಸ್ಟ್ರಾಗಿ ಹರ್ಬ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಇದು ಕಲಿಸ್ತಾ ತಿಕ್ ಟೆಕ್ಸ್ಚರ್ ಆಗುತ್ತೆ. ಆವಾಗ ನನಗೆ ಇಲ್ಲಿ ತುಂಬ ತಿಕ್ಕಾಗಿದೆ. ಸೊ ಇನ್ನೂ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಆಗ್ತಾ ಸಾಸಿಯಾಗಿ ಫೀಲ್ ಬರುತ್ತೆ. ಆವಾಗ ಬಂದಮೇಲೆ ನಾವು ಇದರಲ್ಲಿ ಸ್ವಲ್ಪ ಚೀಸ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಚೀಸು ಫುಲ್ಲಾಗಿ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗ್ತಾ ಆಮೇಲೆ ಮುಂಚೆ ಮಾಡ್ಕೊಂಡಿರೋ ಪಾಸ್ತಾನ ಆ್ಯಡ್ ಮಾಡ್ಕೊಳ್ಳೋಣ. ಮಸ್ತ್ ಸಖತ್ತಾಗಿದೆ ಗುರು, ಕಲರು ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ, ಸ್ವಲ್ಪ ಮಿಕ್ಸ್ ಆದರೆ ಸಾಕು, ಇಲ್ಲಾಂದರೆ ಓವರ್ ಕುಕ್ ಆಗಿಬಿಡತ್ತೆ. ನೋಡಿ ಇಲ್ಲಿ ಈ ಥರ ಬಂದರೆ ಸಾಕು. ಇದು ಬಿಸಿಯಾಗಿ ತಿಂದರೆ ಮಾತ್ರ ಬೇರೆ ಲೆವೆಲ್ ಅಪ್ಪ. ಹೌದಲ್ವಾ? ಎಷ್ಟು ಚೆನ್ನಾಗಿ ಬಂದಿದೆ. ಚೀಸಿ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಬೌಲಲ್ಲಿ ಹಾಕೊಳ್ಳೋಣ. ಇನ್ನೂ ಕಲರ್ಫುಲ್ಲಾಗಿ ಕಾಣೋದಕ್ಕೆ ನಾನು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಹುಡುಗಿರಿಗೆ ಬಿಂದಿ ಹೆಂಗೋ, ಊಟಕ್ಕೆ ಕೊತ್ತಂಬರಿ ಹಂಗೆ. ಹೌದು, ಅದಕ್ಕೆ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಚೀಸ್ನ ಗ್ರೇಟೆಡ್ ಮಾಡಿಕೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ತಿನ್ನೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಪ್ಪ. ನಮ್ಮ ಅದಕ್ಕೆ ಹಾಲಿಡೇಸಲ್ಲಿ ತಲೆ ತಿಂತಾ ಇದ್ದಾರೆ.